ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ವಜ್ರದೇಹಿ ಮಠದ ಸ್ವಾಮೀಜಿಗಳಾದ ರಾಜಶೇಖರಾನಂದ ಸ್ವಾಮೀಜಿಗಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಉಸ್ಮಾನ್ ಕಲ್ಲಾಪ ಇದ್ದಾರೆ, ಕಾಂಗ್ರೆಸ್ನ ಮುಖಂಡರು. ನಾನು ಮಾತಾಡಿಸ್ತಾ ಇದ್ದೀನಿ ಇಬ್ಬರನ್ನು ಕೂಡ. ನಾನು ಈಗ ರಾಜಶೇಖರಾನಂದ ಸ್ವಾಮೀಜಿಗಳ ಹತ್ರ ಮಾತಾಡಿಸ್ತಾ ಇದ್ದೆ. ಅವ್ರನ್ನ ಮಾತಾಡಿಸಿ ನಾನು ಉಸ್ಮಾನ್ ಅವರ ಬಳಿಯಲ್ಲಿ ಬರ್ತೀನಿ. ನಾನು ಸ್ವಾಮೀಜಿಗಳೀಗ ಈ ಪಾಯಿಂಟಲ್ಲಿ ಈಗ ಆಯಿತು, ಈಗ ಅವನು ಫಾಜಿಲ್ ಕೊಲೆ ಆದಾಗ ಸುಮ್ಮನಿದ್ದು ಬಿಡಬೇಕಾಗಿತ್ತು, ಸುಹಾಸನವರೆಗೂ ಬರಬಾರ್ದಾಗಿತ್ತು, ನ್ಯಾಯಾಲಯ ಇತ್ತು ಅಂತ ಹೇಳ್ತೀರಿ. ಇದರಲ್ಲಿ ಎರಡು ವಿಚಾರ ಬರುತ್ತೆ. ಇದರಲ್ಲಿ ಎಂಟೈರ್ ಫಾಜಿಲ್ನ ಕುಟುಂಬಕ್ಕೇನೆ ಆ ಉದ್ದೇಶ ಇದ್ದಿರಬಹುದು, ಇಲ್ಲಿಗೆ ಸಾಕು ಮಾಡೋಣ ಅಂತ ಹೇಳಿ. ಆದರೆ ಅವನ ಸಹೋದರನಿಗೋ ಇನ್ನೊಬ್ಬ ಯಾವುದೋ ವ್ಯಕ್ತಿಗೋ ನನ್ನ ಬ್ರದರ್ನನ್ನ, ನನ್ನ ಸಹೋದರನ ಈ ಥರ ಕೊಂದು ಹಾಕ್ಬಿಟ್ರಲ್ಲ ಅನ್ನೋ ಒಂದು ಜಿದ್ದಿಗೆ ಆ ಒಂದು ಮೈಂಡು, ಒಂದೇ ಒಂದು ಮೈಂಡು ಆ ಕೆಲಸ ಮಾಡಲಿಕ್ಕೂ ಸಾಕು. ಆಯಿತು, ಫೈನ್, ಅಲ್ಲಿಗದು ಸುಹಾಸ್ ಶೆಟ್ಟಿ ಕೊಲೆಗೆ ಬಂದು ನಿಂತ್ಕೊಳ್ತು. ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ ರಹೀಮನ ಕೊಲೆ, ಇಲ್ಲೇನಿತ್ತು, ಫಾಜಿಲ್ ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಸುಹಾಸನ್ನ ಕೊಲೆ ಆಯಿತು ಅಂತ ಹೇಳೋದಾದ್ರೆ, ಈ ಫಾಜಿಲ್ ಕೊಲೆಗಾಗ್ಲಿ ಸುಹಾಸನ ಕೊಲೆಗಾಗ್ಲಿ ಏನಕ್ಕೇನ ಪ್ರಕಾರೇಣ ಸಂಬಂಧವೇ ಇಲ್ಲದೆ ಇರತಕ್ಕಂತಹ ದೀಪಕ್ಕಾಗ್ಲಿ ಇಲ್ಲಿ ಅಬ್ದುಲ್ ರಹೀಮ್ ಆಗ್ಲಿ ಇಲ್ಲಿ ಯಾಕೆ ಬಂದ್ರು? ಆಯ್ತಪ್ಪ, ಅವ್ನ ಬ್ರದರ್ ಇವನ್ ಸಾಯಿಸಿದ್ದ, ಇವ್ರೇನೋ ಮಾಡ್ಕೊಂಡ್ರು ಅಂತ ಅಂದ್ಕೊಂಡ್ರು ಕೂಡ ಇದನ್ನು ಬೆಳೆಸ್ತಿರೋದು ಯಾರು ಅಂತ ನನ್ನ ಪಾಯಿಂಟ್ ಇಲ್ಲಿ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ನಾವು ಇದನ್ನ ಕಂಡಾಗ ಇದು ಒಂದು ಸೇಡಿನ ಕುರುಹು ಅಂತ ನಮ್ಗೆ ಅನ್ನಿಸ್ತದೆ. ಯಾಕೆ ಅಂತಂದ್ರೆ ರೋಷ ಉಕ್ಕಿ ಬರ್ತಾ ಇರುವಂತಹ ಕೆಲವು ಕ್ಷಣಗಳನ್ನ ಕಂಡು ನಾವು ಸಾಂತ್ವನ ಮಾಡಿದ್ದು ನಾವು ಇದೆ. ಅಂದ್ರೆ ಜನ ಮಾತಾಡ್ತಾ ಇದ್ದಾರೆ. ಈಗ ನಮ್ಮ ಮಧ್ಯದಲ್ಲಿ ಸಂಘಟನೆಗಳು ಅಂತ ಬಂದಾಗ ಅವರು ಮಾತಾಡ್ತಾ ಇರ್ತಾರೆ, ಒಂತರಹ ವಿಕೃತವಾಗಿರತಕ್ಕಂತ ಮರ್ಡರ್ ಆಯ್ತು, ಇದನ್ನು ಹೆಂಗ ಸಹಿಸಿಕೊಳ್ಳೋದು, ಈ ತರಹ ಮಾತುಕತೆ ಇದ್ದಾಗಲೂ ನಾವು ಶಾಂತಿಯಿಂದಲೇ ಅದಕ್ಕೆ ವ್ಯವಹರಿಸ್ತಾ ಇದ್ದೆವು. ಆದ್ರೆ ಇದನ್ನ ನಾವು ಕಂಡದ್ರಿಂದ ಹೇಳೋದು, ರೋಷ ಉಕ್ಕಿ ಬರ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಸಮಾಜದ ಮಧ್ಯದಲ್ಲಿ ಈ ಏನು ಬಿರುಕುಗಳು ಹೆಚ್ಚೆಚ್ಚಾಗ್ತಾ ಹೋಯ್ತು. ಇದನ್ನ ನೋಡಿ ಸುಹಾಸ್ ಶೆಟ್ಟಿ ಮರ್ಡರ್ ಆದಂತಹ ನಂತರದಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಜನಪ್ರತಿನಿಧಿಗಳು ಇನ್ನು ಯಾರೋ ಆಗಲಿ ಎಲ್ಲೂ ಕೂಡ ಇದನ್ನ ಜೋಡಿಸಿಕೊಳ್ಳುವ ಕೆಲಸ ಆಗ್ಲೇ ಇಲ್ಲ. ಇಲ್ಲಿ ಸರ್ಕಾರ ಆಗ್ಲಿ ಯಾರು ಕೂಡ ಇಲ್ಲಿ ಮನಸ್ಸನ್ನ ಜೋಡಿಸುವ ಕೆಲಸ ಆಗ್ಲೇ ಇಲ್ಲ. ಮನಸ್ಸು ತುಂಬಾ ಕುದೀತಾನೆ ಇತ್ತು. ಆ ಕುದಿಯುವುದು ಯಾವಾಗ ತಣ್ಣಗಾಗುವುದು, ಇಂತಹ ರೋಷಾವೇಶಗಳು ಬಂದಂತ ಸಂದರ್ಭದಲ್ಲಿ ಹತ್ಯೆ ಆದಾಗ ಅದು ಒಮ್ಮೆಲೆ ಶಾಂತ ಆಗ್ತದೆ, ಇನ್ನೊಂದು ಕಡೆಯಲ್ಲಿ ಆ ರೋಷ ಉಕ್ಕಿ ಆಗ್ತದೆ. ಫೈನ್. ಉಸ್ಮಾನ್ ಅವರೇ ಕರೆಕ್ಟಾಗಿ ಕೇಳ್ತಿದ್ದಾರೆ ಅವರು ರಾಜಶೇಖರಾನಂದ ಸ್ವಾಮೀಜಿಗಳು. ನಂದು ಇಲ್ಲಿ ಪಾಯಿಂಟ್ ಏನಿದೆ ಅಂದ್ರೆ, ಸುಹಾಸ್ ಶೆಟ್ಟಿ ಕೊಲೆಯಾದಾಗ ದಕ್ಷಿಣ ಕನ್ನಡದ ಅಲ್ಪಸಂಖ್ಯಾತ ಮುಖಂಡರು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಯಾರು ಹೇಳಲಿಲ್ಲ. ನಿಜ ತಾನೆ? ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ, ನಿನ್ ಪಾರ್ಟಿ ಬಿಟ್ಬಿಡ್ತೀವಿ, ಯಾರು ಮಾತಾಡ್ಲಿಲ್ಲ. ರಹೀಮ್ ಕೊಲೆ ಆದಾಗ ರಾಜೀನಾಮೆ ಮಾತು ಬರುತ್ತೆ, ಸುಹಾಸನ ಕೊಲೆ ಆದಾಗ ಬರಲ್ಲ ಅಂದಾಗ ಒಂಥರ ನೀವು ಒಂದು ಸೈಡ್ ತಗೋತಾ ಇದ್ದೀರಾ ಕೊಲೆ ವಿಚಾರದಲ್ಲಿ ಅಂತ ಭಾವನೆ ಬರಲ್ವಾ ಅಂತ. ನೋಡಿ ನಾವು ಸುಹಾಸ್ ಮರ್ಡರ್ ಆಗುವಾಗ ನಾವು ಖಂಡಿಸ್ತೇವೆ. ಯಾಕೆ ಒಂದು ಜೀವ ಹೋಗ್ಬಾರ್ದು. ಅವರು ಮೊದಲು ಒಂದು ಎಸ್ಟಿ ಸಮಾಜದವರನ್ನು ಕೊಂದಿದ್ದಾರೆ, ಅದೇನು ಮಾತಾಡುದಿಲ್ಲ ಇವರು. ಸುಹಾಸ್ ಅವರು ಒಂದು ಎಸ್ಟಿ ಸಮಾಜದ ಒಂದು ಹುಡುಗರನ್ನು ಕೊಂದಿದ್ದಾರೆ. ಒಂದು ಕೇಸ್ ಕೋರ್ಟ್ ಅಲ್ಲಿ ಮತ್ತೆ ಫಾಜಿಲ್ ಅವನು ಕೊಂದಿದ್ದಾರೆ, ಕೋರ್ಟ್ ಕೇಸಲ್ಲಿದೆ. ಫಾಜಿಲ್, ನಾ ಹೇಳ್ತೇನೆ, ಫಾಜಿಲ್ ಮನೆಯವರು ಅಣ್ಣ ತಮ್ಮಂದಿರು ಅವರು ಸಿಟ್ಟಲ್ಲಿದ್ರು. ಏನು ಅದು ನಮಗೇನು ಗೊತ್ತಿಲ್ಲ. ಅವರು ಅಣ್ಣ ತಮ್ಮನ ಏನು ನೋವಿದೆ, ಅವರು ಕೇಸು ಕೊಟ್ಟಿದ್ದಾರೆ, ಏನೋ ಇದಕ್ಕೆ ಘಟನೆಯಲ್ಲಿ ಅವರೇ ಇದ್ದಾರೆ ಅಂತೇಳಿ ನಮಗೆ ಕಾನೂನಿನ ಪ್ರಕಾರ ಗೊತ್ತಾಗಿದೆ. ಅದಕ್ಕಾಗಿ ನೋಡಿ, ಈ ಸಮಾಜವನ್ನು ಯಾರು ಹಾಳು ಮಾಡ್ತಾರೆ ಅಂದ್ರೆ ನಮ್ಮಿಂದ ಈ ನೋಡಿ ಸ್ವಾಮೀಜಿಗಳು ಒಂದು ಮೆಸೇಜ್ ಕೊಡಬೇಕು. ಯಾಕೆ ಸುಹಾಸನ್ನು ಮರ್ಡರ್ ಮಾಡಿದ್ದಕ್ಕೆ ಇವರನ್ನು ಮಾಡಿದ್ದಾರೆ, ಇದಕ್ಕೆ ಹಾಗೆ ಮಾತಾಡಬಾರ್ದು. ಅವ್ರು ಮಾಡಿದದ್ದು ತಪ್ಪೇ. ಅವರು ರೋಡಿ ಫೀಲ್ಡ್ ಅಲ್ಲಿ ಇದ್ರು ಅವರು ಕಾನೂನು ಶಿಕ್ಷೆ ಕೊಡ್ತದೆ, ಅದಕ್ಕೆ ಕಾನೂನು ಶಿಕ್ಷೆ ಕೊಡ್ತದೆ. ಅದಕ್ಕೆ ನಾವು ಶಿಕ್ಷೆ ಕೊಡುವಂತ ಅಗತ್ಯ ನಮಗಿಲ್ಲ. ನಾವ್ ಹೇಳ್ತೇವಲ್ಲ, ಮತ್ತೆ ನೀವೆಲ್ಲ ಜನ ಸೇರಿಸಿ ಒಂದು ಕೋಮು ಭಾಷಣೆ ಮಾಡಿ ಒಂದೊಂದು ತೆಗಿಬೇಕು, ಹಾಗೆ ಯಾಕೆ ಮಾತಾಡ್ತೀರಿ? ಅದಕ್ಕೆ ನೀವು ಖಂಡಿಸಬೇಕು. ಭಾಷಣ ಮಾಡಿ ಕೊಲೆ ಪ್ರಚೋದನೆ ಕೊಟ್ಟರು, ಇನ್ನೊಬ್ರು ಏನು ಮಾಡಿದಿರನೆ ಕೊಲೆ ಆಗೋದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ರು ಅಂತನಾ? ಅಲ್ಲ, ನಾನು ಹೇಳುದು ನೋಡಿ, ಅವರು ಈ ಫಾಜಿಲ್ ಅವರು ಕೊಂದ ಕೇಸ್ ಅವರ ಮೇಲಿದೆ. ಒಂದು ಎಸ್ಟಿ ಸಮಾಜದ ಒಂದು ಹುಡುಗನನ್ನು ಕೊಂದ ಮೇಲೆ ಅವರ ಕೇಸ್ ಇದೆ. ಯಾರು ಏನು ಮಾಡ್ತಾರಂತೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ಅವರನ್ನು ಕೊಂದದ್ದೇ ತಪ್ಪು, ನಾವು ಸರಿ ಅಂತ ಹೇಳುವುದಿಲ್ಲ. ಮತ್ತೆ ನೀವು ಇವ್ರದ್ದು ಆದ ಮೇಲೆ ಒಂದು ಪ್ರತಿಭಟನೆ ಮಾಡಿದ್ರು, ಬಂದ್ ಮಾಡಿದ ಮೇಲೆ ಎಷ್ಟೋ ಸಾರ್ವಜನಿಕರಿಗೆ ಲಾಸ್ ಆಯ್ತು. ಎಷ್ಟು ರಿಕ್ಷಾದವರಿಗೆ ಕೆಲಸ ಇಲ್ಲ, ಬೆಳಗಿಂದ ಸಂಜೆವರೆಗೆ ಮೇಸ್ತ್ರಿ ಮುಸಲ್ಮಾನರಿದ್ದಾರೆ.
ಒಟ್ಟಿಗೆ ಇಲ್ಲದೆ ಉಸ್ಮಾನ್ ಅವರೇ ಬಂದಲ್ಲಿ ಲಾಸ್ ಆಗ್ತದೆ, ಅದಕ್ಕೆ ಯಾರು ಉತ್ತರ ಇಲ್ಲ ಇಲ್ಲ ಉಸ್ಮಾನ್ ಅವರೇ, ರಾಜಶೇಖರಾನಂದ ಸ್ವಾಮೀಜಿಗಳೇ, ಈ ಒಂದು ವಿಷಯ ನಾನು ಮತ್ತೊಮ್ಮೆ ಚರ್ಚೆಗೆ ತಗೊಳ್ತೀನಿ. ಈ ಒಂದು ವಿಚಾರವನ್ನ ನಿಮ್ಮಿಬ್ಬರನ್ನೂ ಮತ್ತೊಮ್ಮೆ ನಾನು ಆಹ್ವಾನ ಮಾಡ್ತೀನಿ. ಮತ್ತಷ್ಟು ಜನನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮ ವಾಹಿನಿ TV5 ಕನ್ನಡದ ಉದ್ದೇಶ ಒಂದೇ, ಒಂದು ಸೌಹಾರ್ದತೆ ನೆಲೆಸಬೇಕಲ್ಲಿ ಅನ್ನೋದು. ಈ ಸೌಹಾರ್ದತೆ ದೃಷ್ಟಿಯಿಂದ ಉಸ್ಮಾನ್ ಅವರಾಗಲಿ, ರಾಜಶೇಖರಾನಂದ ಸ್ವಾಮೀಜಿಗಳಾಗಲಿ, ಎರಡೂ ಸಮಾಜದವರಾಗಲಿ, ನಿಮ್ಮೆಲ್ಲರೊಂದಿಗೆ ನಾವು ಇರ್ತೀವಿ. ಇನ್ನೂ ಕೊಲೆಗಳನ್ನು ನಾವು